ಉಡುಪಿಯಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರ ತುಂಬಾ ಜೋರಾಗ್ತಾ ಇದೆ. ಉಡುಪಿಯಿಂದ ಬರ್ತಾ ಇರುವಂತಹ ಸುದ್ದಿ ಪ್ರಮುಖವಾಗಿ ಕರಾವಳಿ ಭಾಗದಲ್ಲ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಈಗ ಮಳೆ ಅಬ್ಬರ ಜಾಸ್ತಿ ಆಗಿದೆ. ಇದೇನು ಮುಂಗಾರು ಮಳೆ ಅಲ್ಲ, ಬದಲಾಗಿ ಮುಂಗಾರು ಪೂರ್ವ ಮಳೆಗೆ ಸಂಪೂರ್ಣ ಉಡುಪಿ ಜಿಲ್ಲೆ ಮುಳುಗ್ತಾ ಇದೆ. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗ್ತದೆ. ಉಡುಪಿಯ ಹೆಬ್ರಿ, ಬೈಂದೂರಿನಲ್ಲಿ ಜಿಟಿ ಮಳೆ ತುಂಬ ಜೋರಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಬೋರ್ಗೆರೆತ ಕೂಡ ತುಂಬ ಜೋರಾಗಿದೆ. ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತದಿಂದ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಇನ್ನು ಅನೇಕರು ಮಜಾ ಮಾಡೋದಕ್ಕೆ ಅಂತ ಬರ್ತಾರೆ, ಎಂಜಾಯ್ ಮಾಡೋದಕ್ಕೆ ಅಂತ ಬರ್ತಾರೆ. ಹೀಗಾಗಿ ಸಹಜವಾಗಿ ಯಾರು ಪ್ರವಾಸಕ್ಕೆ ತೆರಳಿದ್ದಾರೆ ಅವರಿಗೂ ಕೂಡ ಸ್ವಲ್ಪ ನಿರಾಸೆ ಆಗಿದೆ. ಯಾಕೆಂದರೆ ಇಂಥ ಮಳೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಹಜವಾಗಿ ಜೂನ್ ಮೊದಲ ವಾರ ಅಥವಾ ಎರಡನೇ ವಾರದಿಂದ ಮುಂಗಾರು ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಪ್ರವಾಸಿಗರು ದೊಡ್ಡ ಮಟ್ಟದಲ್ಲಿ ಬಂದಿದ್ದರು. ಆದರೆ ಈಗ ಅವರು ಯಾರಿಗೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಉಡುಪಿಯಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರ ತುಂಬ ಜೋರಾಗಿದೆ. ಉಡುಪಿಯ ಜಿಲ್ಲೆಯಾದ್ಯಂತ ಈಗ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಉಡುಪಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ವಿಶೇಷವಾದ ರಿಪೋರ್ಟನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆ ಆರ್ಭಟ ಶುರುವಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಉಡುಪಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದ ಹಾನಿ ಕೂಡ ಉಂಟಾಗಿತ್ತು. ನಾವೀಗ ಇರುವಂತದ್ದು ಉಡುಪಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ಮಲ್ಪೆ ಬೀಚ್ ನಲ್ಲಿ ಇದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ, ಆದರೆ ಸಮುದ್ರಕ್ಕೆ ಇಳಿಲಿಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಕೊಟ್ಟಿಲ್ಲ. ಮತ್ತು ಹವಾಮಾನ ಇಲಾಖೆ ಕೂಡ ಮೀನುಗಾರರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇವತ್ತು ಮತ್ತೆ ನಿನ್ನೆ ಅದೇ ರೀತಿಯಾಗಿ ನಾಳೆ ಕೂಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುವಂತದ್ದು. ಅದೇ ರೀತಿಯಾಗಿ 3 ದಿನಗಳ ಹಿಂದೆ ಮಲ್ಪೆ ಬೀಚ್ ನಲ್ಲಿ ಬೋಟ್ ರೈಡಿಂಗ್ ಆಗಿರ್ಬೋದು ಮತ್ತು ವಾಟರ್ ಗೇಮ್ಸ್ ಗಳನ್ನ ಸ್ಥಗಿತ ಮಾಡಲಾಗಿದ್ದು ಮತ್ತು ಹವಾಮಾನದ ಮುನ್ಸೂಚನೆ ಇದ್ದಿದ್ರಿಂದ ಈ ಬಾರಿ ಬೇಗನೆ ಮಳೆ ಆರಂಭ ಆಗುವ ಸಾಧ್ಯತೆ ಇರೋದ್ರಿಂದ ಎಲ್ಲವೂ ಕೂಡ ಅಂದ್ರೆ ವಾಟರ್ ಗೇಮ್ಸ್ ಆಗಿರ್ಬೋದು, ಬೋಟ್ ರೈಡಿಂಗ್ ಆಗಿರ್ಬೋದು ಮತ್ತೆ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗುವಂತ ಬೋಟ್ ಗಳನ್ನು ಕೂಡ ಸ್ಥಗಿತ ಆಗಿರುವಂತದ್ದು. ಮತ್ತು ಇವತ್ತು ನೀರಿಗೆ ಇಳಿಲಿಕ್ಕೆ ಅವಕಾಶ ಇದ್ರೂ ಕೂಡ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರುವಂತದ್ದು ನಾವು ಗಮನಿಸಬಹುದು. ಈಗಾಗಲೇ ಮೀನುಗಾರಿಗೆ ಬಳಸುವಂತ ಬೋಟ್ಗಳು ಕೂಡ ಈಗ ಬಂದರು ಕಡೆ ಮುಖ ಮಾಡಿರುವಂತದ್ದು. ಯಾಕಂದ್ರೆ ಈ ತಿಂಗಳ ಅಂತ್ಯದಲ್ಲಿ ಮೀನುಗಾರಿಕೆ ಸ್ಥಗಿತ ಆಗುತ್ತೆ. ಇನ್ನು 90 ದಿನಗಳ ಕಾಲ ಮೀನುಗಾರಿಕೆ ನಡೆಯುವುದಿಲ್ಲ. ಆದ್ರೆ ಈಗ ಮತ್ತೆ ಒಂದು ಹವಾಮಾನ ವೈಪರೀತ್ಯ ಆಗಿರೋದ್ರಿಂದ, ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿರೋದ್ರಿಂದ ಮತ್ತು ಸಮುದ್ರ ಪ್ರಕ್ಷುಬ್ಧಗೊಂಡಿರೋದ್ರಿಂದ ಎಲ್ಲ ಮೀನುಗಾರಿಕಾ ಬೋಟ್ಗಳು ಕೂಡ ಸಮುದ್ರ ಬಂದರು ಕಡೆ ಮುಖ ಮಾಡಿರುವಂತದ್ದು. ಅದೇ ರೀತಿ ಪ್ರವಾಸಿಗರಿಗೂ ಕೂಡ ತುಂಬಾನೇ ನಿರಾಸೆ ಆಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡು ಮತ್ತು ತುಂಬಾನೇ ಸೇಫೆಸ್ಟ್ ಬೀಚ್ ಆಗಿರುವಂತಹ ಮಲ್ಪೆ ಬೀಚ್ಗೆ ಬಂದಿದ್ದಾರೆ. ಆದ್ರೆ ಪ್ರವಾಸಿಗರೇ ತುಂಬಾನೇ ಒಂದು ನಿರಾಸೆ ಆಗಿದೆ ಅಂತಾನೆ ಹೇಳ್ಬೋದು. ನಾವು ಗಮನಿಸಬಹುದು, ದಡದಲ್ಲೇ ಪ್ರವಾಸಿಗರು ಒಂದು ಸಮುದ್ರದ ಅಲೆಗಳನ್ನು ವೀಕ್ಷಿಸುತ್ತಿರುವ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದು. ಯಾಕಂದ್ರೆ ಈಗ ಸಮುದ್ರಕ್ಕೆ ಇಳಿದ್ರೆ ಯಾವುದೇ ಒಂದು ಅಪಾಯ ಕಟ್ಟಿಟ್ಟ ಬುತ್ತಿ. ಆ ಹಿನ್ನೆಲೆಯಲ್ಲಿ ಅಂದ್ರೆ ಇಲ್ಲಿ ಹೋಮ್ ಗಾರ್ಡ್ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಲೈಫ್ ಗಾರ್ಡ್ ಸಿಬ್ಬಂದಿಗಳು ಈಗ ಅಲ್ಲಿ ಅವರನ್ನ ಯಾರು ಕೂಡ ಸಮುದ್ರಕ್ಕೆ ಇಳಿದ್ರು ಕೂಡ ಅವರನ್ನ ಹಿಂದಕ್ಕೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಇದು ಮಲ್ಪೆ ಬೀಚ್ನ ಚಿತ್ರಣ ಆಗಿರುವಂತದ್ದು. ಕಳೆದ 24 ಗಂಟೆಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆ ಆಗಿರ್ಬೋದು, ಸ್ವಲ್ಪ ಬಿಡುವು ಕೊಟ್ಟಿದೆ. ಆದ್ರೆ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅಂದ್ರೆ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿರುವಂತದ್ದು ಮತ್ತು ನಗರ ಪ್ರದೇಶ ಸೇರಿದಂತೆ ಮಣಿಪಾಲ ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಇನ್ನು ಪ್ರವಾಸಿ ತಾಣಗಳಿಗೂ ಈ ಒಂದು ಮಳೆ ಎಫೆಕ್ಟ್ ತಟ್ಟಿರುವಂತದ್ದು. ಪ್ರವಾಸಿಗರು ಉಡುಪಿ ಕಡೆ ಮುಖ ಮಾಡಿದ್ರು ಕೂಡ ಕೆಲವೊಂದು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿರುವುದರಿಂದ ಸಾಕಷ್ಟು ನಿರಾಸೆಯಿಂದ ವಾಪಸ್ ಹೋಗ್ತಿರುವಂತಹ ಚಿತ್ರಣ ಕೂಡ ಕಾಣ ಸಿಗ್ತಿರುವಂತದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.